ಈ ವಿಡಿಯೋದಲ್ಲಿ ಎರಡು ನೇಮಕಾತಿ ಬಗ್ಗೆ ಮಾತಾಡ್ತಾ ಇರೋದು. ಮೊದಲನೇದಾಗಿ ಆಲಮಟ್ಟಿ, ವಿಜಯಪುರ ಜಿಲ್ಲೆಯಲ್ಲಿ ಬರುವಂತ ಆಲಮಟ್ಟಿ, ಅಲ್ಲಿ ಕೃಷ್ಣ ಭಾಗ್ಯ ಜಲ ನಿಗಮ ಲಿಮಿಟೆಡ್ ದಲ್ಲಿ ನೇಮಕಾತಿ ಆಗ್ತಾ ಇದೆ. ಇದು ಸಂದರ್ಶನ ಮೂಲಕವಾಗಿ ಆಯ್ಕೆ ಮಾಡ್ಕೊಳ್ತಿದ್ದಾರೆ. 29 ಆಗಸ್ಟ್ 2026 ಸಂದರ್ಶನಕ್ಕೆ ಹೋಗ್ಬೇಕು. ಈ ಒಂದು ಪೋಸ್ಟ್ ನೋಟಿಸ್ ಏನು, ಏಜ್ ಲಿಮಿಟ್ ಎಷ್ಟು ಮತ್ತು ಸೆಕ್ಷನ್ ಅರ್ಹತೆ ಏನು ಮತ್ತು ಯಾವ ಪೋಸ್ಟ್, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅದೇ ರೀತಿಯಾಗಿ ಎರಡನೇ ನೇಮಕಾತಿ ಭಾರತೀಯ ಸುಪ್ರೀಂ ಕೋರ್ಟ್ ದಲ್ಲಿ ನೇಮಕಾತಿ ಆಗ್ತಾ ಇದೆ. ಭಾರತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನೇಮಕಾತಿ ಮಾಡ್ಕೊಳ್ತಿದ್ದಾರೆ. ಅದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಸೆಪ್ಟೆಂಬರ್ 30ನೇ ತಾರೀಕು ತನಕ ಅವಕಾಶ ಇದೆ. ಆ ಒಂದು ಸುಪ್ರೀಂ ಕೋರ್ಟ್ ದಲ್ಲಿ ಕರೆದಿರುವಂತ ಅಧಿಸೂಚನೆಯಲ್ಲಿ ಯಾವ ಪೋಸ್ಟ್ ಇದೆ, ಏಜ್ ಲಿಮಿಟ್, ರೂಲ್ಸ್ ರೆಗ್ಯುಲೇಷನ್ ಮತ್ತು ಪ್ರಮುಖ ದಿನಾಂಕ ಬಗ್ಗೆ ಮಾಹಿತಿ ಮತ್ತು ಅರ್ಜಿ ಸಲ್ಲಿಸುವಂತ ಪ್ರೊಸೆಸಿಂಗ್ ಏನೇನು ಕೊಟ್ಟಿದ್ದಾರೆ ಎಲ್ಲ ಮಾಹಿತಿಯನ್ನ ಚರ್ಚೆ ಮಾಡೋಣ. ಮೊದಲಿಗೆ ಸುಪ್ರೀಂ ಕೋರ್ಟ್ ಬಗ್ಗೆ ನೋಡೋಣ. ನಂತರ ಏನು ಆಲಮಟ್ಟಿ ವಿಜಯಪುರ ಜಿಲ್ಲೆಯಲ್ಲಿ ಕರೆದಿದ್ದಾರಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಬನ್ನಿ, ನಿಮ್ ಟೈಮ್ ಕೂಡ ವೇಸ್ಟ್ ಮಾಡಬಾರ್ದು. ಈ ಸುಪ್ರೀಂ ಕೋರ್ಟ್ ಇದೆಯಲ್ಲ, ಈ ಸುಪ್ರೀಂ ಕೋರ್ಟ್ ಜನವರಿ 26, 1950 ಅಸ್ತಿತ್ವಕ್ಕೆ ಬಂತು. ಅದ ನಂತರ 28 ಜನವರಿ 1950 ಉದ್ಘಾಟನೆ ಆಯಿತು. ಇದು ಸುಪ್ರೀಂ ಕೋರ್ಟ್ ಬಗ್ಗೆ ಸ್ವಲ್ಪ ಪೀಠಿಕೆ. ಈ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಕರೆದಿರುವಂತ ಅಧಿಸೂಚನೆ ಬಗ್ಗೆ, ಹುದ್ದೆಗಳ ಬಗ್ಗೆ ವಿವರ ನೋಡಿ. ಭಾರತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕರೆದಿರುವಂತ ಪೋಸ್ಟ್ ಸಹಾಯಕ ರಿಜಿಸ್ಟ್ರಾರ್. ನೋಟಿಸ್ ಕೂಡ ಓಪನ್ ಮಾಡ್ತೇನೆ ನೋಡಿ. ಇಲ್ಲಿ ನೋಡಿ, ಸುಪ್ರೀಂ ಕೋರ್ಟ್ ನಲ್ಲಿ ಕರೆದಿರುವಂತ ಪೋಸ್ಟ್ ವಿವರ. ಭಾರತ ಸುಪ್ರೀಂ ಕೋರ್ಟ್ ಅಧಿಸೂಚನೆ ಆಗಿರೋದು ಆಗಸ್ಟ್ 24ನೇ ತಾರೀಕು. ಇಲ್ಲಿ ಒಂದು ಪೋಸ್ಟ್ ಇರತ್ತೆ, ವ್ಯಾಕೆನ್ಸಿ ಡೀಟೇಲ್ ಕೊಟ್ಟಿದ್ದಾರೆ, ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಅಂತ ಹೇಳಿ. ಸುಪ್ರೀಂ ಕೋರ್ಟ್ ಅಸಿಸ್ಟೆಂಟ್ ರಿಜಿಸ್ಟರ್ ಪೋಸ್ಟ್ ಗೆ ನೇಮಕಾತಿ ಮಾಡ್ಕೊಳ್ತಾ ಇದೆ. ಕಂಪ್ಯೂಟರ್ ಅಂತ ಕೊಟ್ಟಿದ್ದಾರೆ ನೋಡಿ. ಇದು ಗೌರ್ಮೆಂಟ್ ಜಾಬ್ ಆಗಿರತ್ತೆ. ಇದಕ್ಕೆ ತಕ್ಕಂತೆ ಕೆಲವು ರೂಲ್ಸ್ ಇದಾವೆ. ಆ ರಿಜಿಸ್ಟರ್, ಅಸಿಸ್ಟೆಂಟ್ ರಿಜಿಸ್ಟರ್ ಇದೆಯಲ್ಲ, ಅದಕ್ಕೆ 5 ವರ್ಷ ತನಕ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ ಮತ್ತು ಶೈಕ್ಷಣಿಕ ಅರ್ಹತೆಯಲ್ಲಿ ಮಾಸ್ಟರ್ ಡಿಗ್ರಿ ಮುಗಿಸಿರ್ಬೇಕು. ಕಂಪ್ಯೂಟರ್, ಅದೇ ರೀತಿಯಾಗಿ BA ಅಥವಾ ಇದು IT ದಲ್ಲಿ ಕೂಡ BTech ಕೂಡ ಮುಗಿಸಿರ್ಬೇಕಂತ ಹೇಳಿದ್ದಾರೆ. ಇನ್ನು ಏಜ್ ಲಿಮಿಟ್ ದಲ್ಲಿ 1 ಆಗಸ್ಟ್ಗೆ ಸಂಬಂಧಪಟ್ಟಂತೆ 56 ವರ್ಷದ ತನಕ ಒಳಗಡೆ ಇರಬೇಕು, ಮೀರಿರಬಾರ್ದು, ಒಳಗಡೆ ಇರಬೇಕಾಗತ್ತೆ. ಮತ್ತೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಒಂದು ಪರೀಕ್ಷೆ ನಡೆಸ್ತಾರೆ, ಲಿಖಿತ ಪರೀಕ್ಷೆ ಇರತ್ತೆ. ಅದು ಕೂಡ ಕಂಪ್ಯೂಟರ್ ಬೇಸ್ಡ್ ಮೇಲೆ. ಅದ ನಂತರ ಡಾಕ್ಯುಮೆಂಟ್ಸ್ ಪರಿಶೀಲನೆ, ಸಂದರ್ಶನ ಮೇಲೆ ಆಯ್ಕೆ ಮಾಡ್ತಾರೆ. ಇದೊಂದು ನಿಯೋಗದ ಮಾನದಂಡಗಳ ಪ್ರಕಾರ ಆಫ್ಲೈನ್ ಅಪ್ಲಿಕೇಶನ್ ಇರೋದ್ರಿಂದ ಅಪ್ಲಿಕೇಶನ್ ಹಾಕುವಂತ ಕೊನೆಯ ದಿನಾಂಕ 30 ಸೆಪ್ಟೆಂಬರ್ 2000. ಇದೊಂದು ಕೊಟ್ಟಿರುವಂತ ಮಾಹಿತಿಗಳ ಪ್ರಕಾರ 30 ಸೆಪ್ಟೆಂಬರ್ 2026 ತನಕ ಅವಕಾಶ ಇರತ್ತೆ. ಇದೊಂದು ಆಫ್ಲೈನ್ ಮೂಲಕ ಇರತ್ತೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಆಫ್ಲೈನ್ ಅಲ್ಲಿ ಅರ್ಜಿ ಹಾಕಬೇಕು. ಒಂದು ಪೋಸ್ಟ್ ಇರತ್ತೆ. ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ಅದು ನೋಟಿಸ್ ಇರತ್ತಲ್ಲ, ಅದು ಇದರಲ್ಲಿ ಕೊಟ್ಟಿದ್ದಾರೆ. ಮುಂದ್ಗಡೆ ಹೇಳ್ತೇನೆ ನಾನು ನೋಡಿ. ಇಷ್ಟು ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ಒಂದೇ ಪೋಸ್ಟ್ ಇರತ್ತೆ ಪುರುಷರಿಗೆ. ಶೈಕ್ಷಣಿಕ ಅರ್ಹತೆ ಇರೋದು ಒಂದು ರೂಲ್ಸ್ ಇದೆ. ಕಂಪ್ಯೂಟರ್ ಅಪ್ಲಿಕೇಶನ್ ದಲ್ಲಿ ಸ್ನಾತಕೋತ್ತರ ಪದವಿ, ಕಂಪ್ಯೂಟರ್ ನಲ್ಲಿ BA ಅಥವಾ ITI ದಲ್ಲಿ ಕಂಪ್ಯೂಟರ್ ನಲ್ಲಿ BTech ಇದೆಲ್ಲ ಆಗಿರ್ಬೇಕು. ಇಷ್ಟು ಈ ಒಂದು ಸುಪ್ರೀಂ ಕೋರ್ಟ್ ಬಗ್ಗೆ ಮಾಹಿತಿ. ಮತ್ತು ಅಪ್ಲೈನ್ ಫಾರ್ಮ್ ಇದೆಲ್ಲ, ಅದು ಇಲ್ಲಿ ಸಿಗತ್ತೆ ನೋಡಿ, ಇಲ್ಲಿದೆ. ನಿಮ್ಮ ಫೋಟೋಗಳು ಹಾಕೊಳ್ಳಿ. ನೇಮಕಾತಿ ಬಗ್ಗೆ ಹೆಸರುಗಳು ಕೊಟ್ಟಿರ್ತಾರೆ, ಹೆಸರನ್ನ ತುಂಬಿಕೊಳ್ಳಿ. ಫಾದರ್ ಹೆಸರು ಹಾಕೊಳ್ಳಿ, ಡೇಟ್ ಆಫ್ ಬರ್ತ್ ಹಾಕೊಳ್ಳಿ. ಅದ ನಂತರ ಎಷ್ಟಾಗಿದೆ ಅದನ್ನ ಲೆಕ್ಕಾಚಾರ ಮಾಡ್ಕೊಳ್ಳಿ. ಪರ್ಮನೆಂಟ್ ಅಡ್ರೆಸ್ ಇದ್ರೆ ಅದನ್ನ ಹಾಕೊಳ್ಳಿ. ಮೊಬೈಲ್ ಸಂಖ್ಯೆಗಳು, ಇಮೇಲ್ ID. ಈ ಸುಪ್ರೀಂ ಕೋರ್ಟ್ ಏನು ಕೇಳುತ್ತಲ್ಲ ಆ ಫಾರ್ಮ್ ನಲ್ಲಿ ಅದಕ್ಕೆ ತಕ್ಕಂತೆ ಎಲ್ಲ ಮಾಹಿತಿಯನ್ನು ತುಂಬಿಕೊಳ್ಳಿ. ಇದು ಸುಪ್ರೀಂ ಕೋರ್ಟ್ ಬಗ್ಗೆ ಮಾಹಿತಿ. ಇನ್ನು ಆಲಮಟ್ಟಿ ಇದೇನು ವಿಜಯಪುರ ಜಿಲ್ಲೆಯಲ್ಲಿ ಕರೆದಿದಾರಲ್ಲ ಅದರ ಬಗ್ಗೆ ಸ್ವಲ್ಪ ನೋಡಿ. ಇರಲಿ, ಆ ಒಂದು ಫೈಲ್ ಓಪನ್ ಆಗ್ತಾ ಇಲ್ಲ. ಆ ಒಂದು ಆಲಮಟ್ಟಿದು ಕೃಷ್ಣ ಭಾಗ್ಯ ಜಲ ನಿಗಮ ಲಿಮಿಟೆಡ್ದು ನೋಟಿಸ್ ಇದೆಲ್ಲ, ಆಮೇಲೆ ನಾನು ಟೆಲಿಗ್ರಾಮ್ ಗ್ರೂಪ್ ಅಥವಾ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕೊಟ್ಟಿರ್ತೇವೆ, ಚೆಕ್ ಮಾಡ್ಕೊಳ್ಳಿ. ನೋಡಿ, ಈಗ ಸಂಸ್ಥೆ ಹೆಸರು ಗೊತ್ತಾಗಿದೆ. ಒಂದು ಪೋಸ್ಟ್ ಇರತ್ತೆ, ಲೀಗಲ್ ಆಫೀಸರ್ ಅಂತೇಳಿ, ಕಾನೂನು ಅಧಿಕಾರಿ. ಇದಕ್ಕೆ ಕಾನೂನಲ್ಲಿ ಪದವಿ ಆಗಿರ್ಬೇಕು, ಅನುಭವ ಬೇಕಾಗತ್ತೆ. ಸಿಕ್ಕಾಪಟ್ಟೆ ಅನುಭವ ಕೇಳಿದ್ದಾರೆ. ಎಷ್ಟಪ್ಪ ಅಂದ್ರೆ ಸುಮಾರು ಕ್ವಾಲಿಫಿಕೇಶನ್ ಅಂದ್ರೆ ಲಾ ಡಿಗ್ರಿ ಆಗಿರ್ಬೇಕಲ್ಲ, ಅಂದ್ರೆ ಕಾನೂನಲ್ಲಿ ಪದವಿ, ಅದರ ನಂತರ 7 ರಿಂದ 10 ವರ್ಷ ತನಕ ಅನುಭವ ಕೇಳಿದ್ದಾರೆ. LLB ಆಗಿರ್ಬೇಕು. ಸಂದರ್ಶನಕ್ಕೆ ಹೋಗುವಂತ ವಿಳಾಸ ಇದೆಲ್ಲ ನೋಟಿಸ್ ಇದೆ, ಅದು ಅಲ್ಲಿ ಕೊಟ್ಟಿರ್ತೇವೆ, ನೋಡ್ಕೊಳ್ಳಿ. ಸಮಯ 11 ಗಂಟೆಗೆ 29 ಆಗಸ್ಟ್ 2026 ಸಂದರ್ಶನಕ್ಕೆ ವಿಸಿಟ್ ಆಗ್ಬೇಕಾಗತ್ತೆ. ಕಾಂಟ್ರಾಕ್ಟ್ ಬೇಸಿಸ್ ಇರತ್ತೆ. ಇದು ಖಾಯಂ ಪೋಸ್ಟ್ ಇರೋದಲ್ಲ, ತಾತ್ಕಾಲಿಕ ನಡೆಸ್ತಿದ್ದಾರೆ. ವಯೋಮಿತಿ ಗರಿಷ್ಠ ಕೇಳಿದ್ದಾರೆ 38. ಭಾಷೆ ನಿಮಗೆ ಮಾತಾಡಕ್ ಬರಬೇಕು, ಕನ್ನಡ, ಇಂಗ್ಲಿಷು.
ಮತ್ತು ಬರೆಯೋದು ಕೂಡ ಬರ್ಬೇಕಾಗತ್ತೆ. ಕಂಪ್ಯೂಟರ್ ಜ್ಞಾನ ಕೂಡ ಹೊಂದಿರ್ಬೇಕಂತ ಹೇಳಿದ್ದಾರೆ. ಅದೇ ರೀತಿ ಹೆಚ್ಚುವರಿ ವಿದ್ಯಾರ್ಥಿ ಕೂಡ ಕೇಳಿದ್ರು ಕೂಡ LLM ಹಾಗೂ CSC CA CM ಇದೆಲ್ಲ ಕೇಳಬಹುದು. ವೇತನ ಶ್ರೇಣಿ ಅಲ್ಲಿ ಕೊಟ್ಟಿರುವಂತಹ ಮಾನದಂಡಗಳ ಪ್ರಕಾರ ನಿಮ್ಮ ಒಂದು ಕೆಲಸ ಯಾವ ರೀತಿಯಾಗಿರತ್ತೆ, ಯಾವ ಟೈಪ್ ಇರತ್ತೆ, ಅದಕ್ಕೆ ತಕ್ಕಂತೆ ನಿಮ್ಗೆ ವೇತನ ಕೊಡ್ತಾರೆ. ಕೆಲಸದ ಸ್ವರೂಪ ಇದೆಯಲ್ಲ